ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ದೇವನಹಳ್ಳಿಯಲ್ಲಿದ್ದೀವಿ. ದೇವನಹಳ್ಳಿಯಲ್ಲಿ ಟೌನ್ ವ್ಯಾಪ್ತಿಯಲ್ಲಿ ವೈಟ್ ಟ್ಯಾಪಿಂಗ್ ರಸ್ತೆ ನಡೀತಾ ಐತೆ. ವೈಟ್ ಟ್ಯಾಪಿಂಗ್ ರಸ್ತೆ ಅಂತಂದರೆ ನೋಡ್ರಿ, ಪೂರ್ತಿ ಮಣ್ಣನ್ನು ತೊಲಗಿಸಿದ್ದಾರೆ. ಪೂರ್ತಿ ಮಣ್ಣನ್ನು ಲೋಡಿ, ಪೂರ್ತಿ ಮಣ್ಣು ಅಂದರೆ ಈಗಿರ್ತಕ್ಕಂಥ ರಸ್ತೆಯನ್ನು ಸಂಪೂರ್ಣ ತೆಗೆದು ಹೊಸ ರಸ್ತೆ ಮಾಡೋದಕ್ಕೆ ಹತ್ತು ಕಡೆ ವೆಹಿಕಲ್ಸ್ ಹೋಗ್ತಾವಲ್ಲ, ಆ ಹೈಟು ರಸ್ತೆ ಮಾಡ್ತಾರೆ. ಇಲ್ಲಿ ಆ ಹೈಟು ರಸ್ತೆ ಮಾಡೋದಕ್ಕೋಸ್ಕರ JCB ಮುಖಾಂತರ ರಸ್ತೆಯನ್ನು ಕೆಡವಿ, ಅಂದರೆ ಆ ರಸ್ತೆ ಮೇಲೆ ಸುಮಾರು 1 ಅಡಿ ಇರ್ತಕ್ಕಂಥ ತಾರು ಮತ್ತು ಮಣ್ಣೆಲ್ಲ ತೊಲಗಿಸ್ತಾ ಇದ್ದಾರೆ. ಅಂದರೆ ಇದು ವೈಟ್ ಟ್ಯಾಪಿಂಗ್ ರಸ್ತೆ. ಇದೇ ಕೆಲಸ ದೊಡ್ಡಬಳ್ಳಾಪುರದಲ್ಲಿ ಮಾಡಿಲ್ಲ ನೋಡ್ರಿ. ಬರೀ ತಾರ್ ರಸ್ತೆ ಮೇಲೆ ವೈಟ್ ಟ್ಯಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಇದು ವೈಟ್ ಟ್ಯಾಪಿಂಗ್ ರಸ್ತೆನೇ, ಅದು ವೈಟ್ ಟ್ಯಾಪಿಂಗ್ ರಸ್ತೆನೇ. ಇಲ್ಲಿ ಮಾತ್ರ ಮಣ್ಣು ಎಲ್ಲ ತೆಗೆದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಕನಿಷ್ಠ ನೋಡ್ರಿ, ಇಲ್ಲಿ ಡಿವೈಂಡ್ರ್ ಇತ್ತಲ್ಲ, ಆ ರಸ್ತೆ ಹತ್ತು ಕಡೆ ರಸ್ತೆಗೆ ಇತ್ತು ಕಡೆ ರಸ್ತೆಗೆ ಮಧ್ಯದಲ್ಲಿ ಆ ಡಿವೈಂಡ್ರನ್ನು ಕೂಡ ತೊಲಗಿಸ್ಬಿಟ್ಟಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಆ ಡಿವೈಂಡ್ರು ತೊಲಗಿಸಿಲ್ಲ. ಕನಿಷ್ಠ JCBಯಿಂದ ಸುಮ್ಮನೆ ಮೇಲ್ಗಡೆ ಕೆತ್ತಕ್ಬಿಟ್ಟು, ಅಂದರೆ ಕೆರೆದ್ಬಿಟ್ಟು ರಸ್ತೆ ಅದರ ಮೇಲೇ ಸಿಮೆಂಟ್ ರಸ್ತೆ, ವೈಟ್ ಟ್ಯಾಪಿಂಗ್ ರಸ್ತೆ ಮಾಡಿದ್ದಾರೆ. ಅಂದರೆ ಇಲ್ಲಿ ಕೂಡ ವೈಟ್ ಟ್ಯಾಪಿಂಗ್ ರಸ್ತೆನೇ, ಅಲ್ಲಿ ವೈಟ್ ಟ್ಯಾಪಿಂಗ್ ರಸ್ತೆನೇ. ಇಲ್ಲಿ ಸ್ಟ್ಯಾಂಡರ್ಡಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ಸುಮ್ಮನೆ ಮೇಲ್ಗಡೆ ವೈಟ್ ಟ್ಯಾಪಿಂಗ್ ರಸ್ತೆ ಮಾಡ್ಕೊಂಡು ವೈಟ್ ಟ್ಯಾಪಿಂಗ್ ರಸ್ತೆ ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಈ ಥರ JCBಯಿಂದ ಮಣ್ಣೆಲ್ಲ ತೆಗೆದು ಇದು ತಾರೆಲ್ಲ ತೆಗೆದು ಇವೆಲ್ಲ ಮಾಡಲಿಲ್ಲ. ಕಾರಣ ಏನು ಅನ್ನೋದು ಗೊತ್ತಿಲ್ಲ. ಇಲ್ಲಿದೆ ಒಂದೇ ಜಿಲ್ಲೆ ಮತ್ತು ತಾಲೂಕು ಬೇರೆ, ಟೌನ್ ಬೇರೆ. ಇದು ದೇವನಹಳ್ಳಿ, ಅದು ದೊಡ್ಡಬಳ್ಳಾಪುರ. ಇಲ್ಲಿ ಮಾತ್ರ ತುಂಬ ಸ್ಟ್ಯಾಂಡರ್ಡಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕನಿಷ್ಠ ಒಂದು ಸೈಡು ಏನೂ ತೆಗೆದು ಇಲ್ಲ, ಏನೂ ಇಲ್ಲ. ರಸ್ತೆ ಮೇಲೆ ಇರ್ತಕ್ಕಂಥ ತಾರನ್ನು ಕೂಡ ಸುಮ್ಮನೆ ಕೆರೆದ್ಬಿಟ್ಟು ಮಾಡಿರ್ತಕ್ಕಂಥದ್ದು. ಇಲ್ಲಿ ಕಡಿಮೆ ಅಂದರೆ ನೀವು ಗಮನಿಸಿದರೆ 1 ಅಡಿ ಮೇಲ್ಪಟ್ಟು ತಾರನ್ನು ತೊಲಗಿಸ್ತಾ ಇದ್ದಾರೆ. ಅಂದರೆ ಇಲ್ಲಿ ಕೆಲಸ ತುಂಬ ಸ್ಟ್ಯಾಂಡರ್ಡಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ. ದೊಡ್ಡಬಳ್ಳಾಪುರದಲ್ಲಿ ಕೇಳೋರಿಲ್ಲ, ಹೇಳೋರಿಲ್ಲ. ಅದಕ್ಕೋಸ್ಕರನೇ ಯಾರೂ ಕೂಡ ಕೇಳಲಿಲ್ಲ. ಅದು ತಾರು ರಸ್ತೆ ಮೇಲೇ ವೈಟ್ ಟ್ಯಾಪಿಂಗ್ ರಸ್ತೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಅಲ್ಲಿ ಕಳಪೆ ಕಾಮಗಾರಿ ಅನ್ನೋದನ್ನು ದೇವನಹಳ್ಳಿ ಕೆಲಸಕ್ಕೆ, ದೊಡ್ಡಬಳ್ಳಾಪುರ ಕೆಲಸಕ್ಕೆ ಹೋಲಿಸ್ಕೊಂಡ್ರೆ ತುಂಬ ಕಳಪೆ ಕೆಲಸ ನಡೆದೈತೆ ಅಂತ ಕೂಡ ದೊಡ್ಡಬಳ್ಳಾಪುರದಲ್ಲಿ ನಡೆದಿರ್ತಕ್ಕಂಥ ಕಾಮಗಾರಿಯನ್ನು ಗುರುತಿಸ್ಬೋದು. ತುಂಬ ಕಳಪೆ ಕೆಲಸ ಅನ್ನೋದು ಇಲ್ಲಿ ದೇವನಹಳ್ಳಿಗೆ ದೊಡ್ಡಬಳ್ಳಾಪುರಕ್ಕೆ ವ್ಯತ್ಯಾಸವನ್ನು ನೀವು ಯಾರನ್ನು ನೋಡ್ತಾ ಇದ್ದರೆ, ದೇವನಹಳ್ಳಿಯಲ್ಲಿ ನೋಡ್ರೆ ದೊಡ್ಡ JCB ಮುಖಾಂತರ ಮಣ್ಣೆಲ್ಲ ತೋಡಿ ತಾರ್ ರಸ್ತೆಯನ್ನೆಲ್ಲ ತೊಲಗಿಸಿ ಮಾಡಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಮಾತ್ರ ಇದೇನು ಮಾಡೇ ಇಲ್ಲ. ಅಂದರೆ ಕೆಲಸ ಕಳಪೆ ಅನ್ನೋದು ಎದ್ದು ತೋರಿಸ್ತೈತೆ. ಡಿವೈಂಡರ್ ನೋಡ್ರಿ, ಪೂರ್ತಿ ತೋಡ್ಬಿಟ್ಟಿದ್ದಾರೆ. ಇಲ್ಲೇ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಮಾತ್ರ ಏನು ತೋಡಿಲ್ಲ, ಏನಿಲ್ಲ. ಹಂಗೆ ತಾರ್ ಮೇಲೇ ವೈಟ್ ಟ್ಯಾಪಿಂಗ್ ರಸ್ತೆ ಮಾಡ್ಕೊಂಡು ಹೋಗಿದ್ದಾರೆ. 100% ನಮ್ಮ ದೊಡ್ಡಬಳ್ಳಾಪುರಲ್ಲಿ ಮಾಡಿರೋದು ಕಳಪೆ ಕೆಲಸ. ಇದರ ಬಗ್ಗೆ ಯಾರೂ ಚಕಾರ ಇಡ್ತಾ ಇಲ್ಲ, ಯಾರೂ ಮಾತನಾಡ್ತಾ ಇಲ್ಲ. ಇಲ್ಲಿ ವೈಟ್ ಟ್ಯಾಪಿಂಗ್, ಅಲ್ಲಿ ವೈಟ್ ಟ್ಯಾಪಿಂಗೆ ಆದಾಗ ರಸ್ತೆ ಹೆಂಗಿರಬೇಕು, ಸ್ಟ್ಯಾಂಡರ್ಡಾಗಿರಬೇಕು. ಸ್ಟ್ಯಾಂಡರ್ಡಾಗಿ ಇರಬೇಕು ಅಂತಂದರೆ ಕೆಲಸ ಈ ಥರ JCB ಮುಖಾಂತರ ಮಣ್ಣೆಲ್ಲ ತೋಡಿ, ಸಿಮೆಂಟ್ ಇದು ತಾರೆಲ್ಲ ತೆಗೆಸಿ ಸ್ಟ್ಯಾಂಡರ್ಡಾಗಿ ಮಾಡ್ಕೊಂಬರಬೇಕಾಗಿತ್ತು. ಆ ಥರ ಮಾಡಿಲ್ಲ. ಇದು 100ಕ್ಕೆ 100 ದೊಡ್ಡಬಳ್ಳಾಪುರದಲ್ಲಿ ನಡೆದಿರ್ತಕ್ಕಂಥ ವೈಟ್ ಟ್ಯಾಪಿಂಗ್ ಕಾಮಗಾರಿ ತುಂಬ ಕಳಪೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ದೊಡ್ಡಬಳ್ಳಾಪುರ ನಗರ ವ್ಯಾಪ್ತಿಯಲ್ಲಿ ನಡೆಯೋತಕ್ಕಂಥ ಕಾಮಗಾರಿಯಲ್ಲಿ ಈ ಥರ ಲೆವೆಲಿಂಗ್ ಒಂದಿನ ಆದ್ರೂ ನೀವು ನೋಡಿದ್ದೀರಾ? ಯಂತ್ರಗಳ ಮುಖಾಂತರ, JCBಗಳ ಮುಖಾಂತರ ಕೆಲಸ ಮಾಡಿದ್ದು ನಾನಂತೂ ಒಂದು ದಿನ ಕೂಡ ನೋಡಲಿಲ್ಲ. ಈಗ ನೋಡ್ರಿ, ಅವರು JCBಗಳಿಂದ ಕೆರೆದು ತಾರೆಲ್ಲ ತೆಗಿತಾ ಇದ್ದಾರಲ್ಲ, ತಾರೆಲ್ಲ ತೆಗಿದ ಮೇಲೆ ಲೆವೆಲಿಂಗ್ ಮಾಡ್ತಾ ಇದ್ದಾರೆ. ಮೆಟಲ್ ಲೆವೆಲಿಂಗ್ ಅಂದರೆ ಹಳೇ ರಸ್ತೆ ಮೇಲೆ ಇರ್ತಕ್ಕಂಥದ್ದನ್ನೇ ಲೆವೆಲಿಂಗ್ ಮಾಡ್ತಾ ಇದ್ದಾರೆ.